So hi my champions, welcome to Simplified Minds. So we are in the last stage of biology exam preparation makle. So 2 marks in a question, 3 marks in question, hot topics ಆಯಿತು, ಮತ್ತು ಪಾರ್ಟ್ ಡಿ ಕ್ವೆಶನ್ ಆಯಿತು, MCQs ಆಯಿತು. ಸೊ ಎಲ್ಲ ಪ್ರಿಪೇರ್ ಆಗಿದ್ದೀವಿ ಇವಾಗ. ಸೊ ಎಕ್ಸಾಮಿನ ಅರ್ಧ ಪ್ರಿಪ್ರೇಷನ್ ಆದರೆ ಇನ್ನು ಅರ್ಧ ಏನು ಗೊತ್ತಾ, ಹೇಗೆ ಪ್ರೆಸೆಂಟ್ ಮಾಡ್ತೀರಾ ನೀವು ಪೇಪರನ್ನು ಅಂತ. ಸೊ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಎಕ್ಸಾಮ್ ಹಾಲಲ್ಲಿ ಕಾಮಾಗಿ ಇರೋದನ್ನ ಕಲ್ತ್ಕೊಳ್ಳಿ. ಸೊ ಎಲ್ಲರಿಗೂ ಆನ್ಸರ್ ಗೊತ್ತಿರತ್ತೆ, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ತುಂಬ ಕಾಮಾಗಿರೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ಯಾನಿಕ್ ಆಗಬೇಡಿ, ತುಂಬ ಹೆದರಿಕೆ ಅಂತೆಲ್ಲ ಅನ್ಕೋಬೇಡಿ. ಸೊ ಹ್ಯಾವ್ ಟು ಸ್ಟೇ ಕಾಮ್ ಆ್ಯಂಡ್ ಟ್ರ್ಯಾಂಕ್ವಿಲ್ ಆ್ಯಂಡ್ ಅಟೆಂಡ್ ಆಲ್ ದ ಕ್ವೆಶನ್ಸ್. ಸೊ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ ಕೊಟ್ಟಿದ ತಕ್ಷಣವೇ ಆನ್ಸರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಡಿ ಎಕ್ಸಾಮ್ ಹಾಲಲ್ಲಿ. ಸೊ ಫಸ್ಟ್ ಗಿವ್ ಇಟ್ ಅ ಪಾಸ್, ಟೇಕ್ ಎ ಬ್ರೆತ್ ತೊಗೊಂಡು ಆರಾಮಾಗಿ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಒಂದು ಟಾಪರ್ಸ್ ಆನ್ಸರ್ ಕಾಪಿ ಇದೆ ಮಕ್ಕಳೇ ನಮ್ಮ ಹತ್ರ ಇವತ್ತು. ಸೊ ಇಟ್ ಈಸ್ ಲಾಸ್ಟ್ ಇಯರ್ಸ್ ಆನ್ಸರ್ ಕಾಪಿ ಇದು. ಇವ್ರಿಗೆ 70 ಔಟ್ ಆಫ್ 70 ಬಂದಿದೆ ಈ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ. ಸೊ ಕರ್ನಾಟಕ ಗೌರ್ಮೆಂಟ್ ಅವರೇ ಹಾಕಿರೋದು. ಸೊ ಈ ಪೇಪರಲ್ಲಿ ಅವ್ರು ಹೇಗೆ 70 ಔಟ್ ಆಫ್ 70 ತೊಗೊಂಡಿದ್ದಾರೆ, ಸೊ ನಮಗೆಲ್ಲ ಗೊತ್ತಿರುತ್ತೆ ಟಾಪಿಕ್ಕು, ಬಟ್ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಈ ಇದರಲ್ಲಿ ಕಲ್ತ್ಕೊಳ್ಳೋಣ. ಸೊ ರಿಜಿಸ್ಟರ್ ನಂಬರ್, ಎವ್ರಿಥಿಂಗ್, ಮೀಡಿಯಮ್, ಸಬ್ಜೆಕ್ಟ್, ಯಾವುದು ಸಬ್ಜೆಕ್ಟ್ ಕೋಡ್ ಇರುತ್ತೆ, ಎವ್ರಿಥಿಂಗ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ರೈಟ್ ಪ್ರಾಪರ್ಲಿ. ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಬರೀರಿ. ಯಾರು ನೋಡ್ಕೊಳ್ತಾರೆ, ಮೇಲ್ವಿಚಾರಕರು ಯಾರಿರ್ತಾರೆ, ಅವ್ರು ಏನೇನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಕ್ಲೀನಾಗಿ. ದೆನ್ ಆನ್ಸರ್ ಪ್ರೆಸೆಂಟೇಷನ್ ಅಂತ ಬಂದರೆ, ಸೊ ಎವ್ರಿಥಿಂಗ್ ಕ್ವೆಶನ್ ನಂಬರನ್ನು ಕ್ಲೀನಾಗಿ ಹಾಕಿದ್ದಾರೆ ಈ ಸ್ಟೂಡೆಂಟು. ಔಟ್ ಆಫ್ ಔಟ್ ತೊಗೊಳ್ಳೋದಕ್ಕೆ ದ್ಯಾಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಸೊ ಇದು ಯಾವ ಮೇನ್ ಅನ್ನೋದನ್ನು ಕೂಡ ಬರೆದಿದ್ದಾರೆ, ನೀವು ನೋಡ್ತಾ ಇರಬಹುದು ಮಕ್ಕಳೇ. ಸೊ ಇಲ್ಲಿ ಪಾರ್ಟ್ ಎಯಲ್ಲಿ ಎಲ್ಲ ಕ್ವೆಶನ್ ನಂಬರನ್ನು ನೀಟಾಗಿ ಹಾಕಿ ಆಪ್ಷನ್ ಯಾವುದಿದೆ ಅದರ ಸಹಿತವಾಗಿ ಬರೆದಿದ್ದಾರೆ. ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ವಿಲ್ ರೈಟ್ ದಿಸ್ ವೇ. ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಒಂದು ಲೈನ್ ಗ್ಯಾಪ್ ಕೊಟ್ಟಿದ್ದಾರೆ, ಸೊ ದಟ್ ಈಸಿಯಾಗಿ ನೋಡ್ಕೊಳ್ಬಹುದು. ಅದೆಲ್ಲನೂ ಫಾಲೋ ಮಾಡಬೇಕು ನೀವು. ದೆನ್ ಕಮಿಂಗ್ ಟು ದ ಪಾರ್ಟ್ ಬಿ, ಇಟ್ಸ್ ಜಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ನೀವು ಅಷ್ಟೇ ಲೇಬಲ್ ಮಾಡಿಬಿಟ್ಟು ಬರಿಬೇಕಷ್ಟೇ, ಯಾವ್ಯಾವ ನಂಬರ್ ಅಂತ ನೋಡಿಕೊಂಡು ಆನ್ಸರನ್ನು ಬರಿತಾ ಹೋಗಿ. ದೆನ್ ಕಮಿಂಗ್ ಟು ಪಾರ್ಟ್ ಬಿ ವಿಚ್ ಇಸ್ ಆಫ್ 2 ಮಾರ್ಕ್ಸ್ ಕ್ವೆಶನ್. ಇಲ್ಲಿ ನೋಡ್ತಿರಬಹುದು ಡಯಾಗ್ರಾಮ್. ನಾನು ಹೇಳಿದ್ದೆ ನಿಮಗೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬರಿಬೇಕಾದ್ರೆ ಹೇಗೆ ಅಂತ. ಸೊ ಇಲ್ಲಿ ಡೈಕಾಟ್ ಎಂಬ್ರಿಯೋದು ಸ್ಟ್ರಕ್ಚರ್ ಬರೆಯೋದಕ್ಕೆ ಕೇಳಿದ್ದಾರೆ 2 ಮಾರ್ಕ್ಸಿಗೆ. ಎಲ್ಲ ಲೇಬಲಿಂಗ್, ಪ್ಲಿಮ್ಯೂಲ್, ರ್ಯಾಡಿಕಲ್, 2 ಕಾಟಿಲಿಡನ್ಸ್, ಹೈಪೋಕಾಟಿಲ್, ರೂಟ್ ಕ್ಯಾಪ್, ಎಲ್ಲ ಲೇಬಲಿಂಗನ್ನು ಒಂದೇ ಲೈನಲ್ಲಿ ಬರೆದಿಟ್ಟಿದ್ದಾರೆ. ನೀಟಾಗಿ ಆ್ಯರೋ ಹಾಕಿ ಬರೆದಿದ್ದಾರೆ. ಸೊ ಯು ಹ್ಯಾವ್ ಟು ಫಾಲೋ ದೀಸ್ ಸ್ಟೆಪ್ಸ್. ಸೊ ಇದೆಲ್ಲ ಪ್ರಾಸೆಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ 70 ಔಟ್ ಆಫ್ 70 ಈಸಿಯಾಗಿ ಬಯಾಲಜಿಯಲ್ಲಿ ಸ್ಕೋರ್ ಮಾಡಬಹುದು. ದೆನ್ ಕಮಿಂಗ್ ಟು ಡಿಫ್ರೆನ್ಸ್ ಕೇಳಿದಾಗ ಲಿಂಕೇಜ್ ಆ್ಯಂಡ್ ರಿಕಾಂಬಿನೇಷನ್ ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ ನೀಟಾಗಿ ಒಂದು ಟ್ಯಾಬ್ಲರ್ ಕಾಲಮ್ ಥರ ಹಾಕ್ಕೊಂಡು ಬರೆದಿದ್ದಾರೆ. ದೆನ್ AUG ಹ್ಯಾಸ್ ಡ್ಯುಯಲ್ ಫಂಕ್ಷನ್. ಅದರಲ್ಲಿ ಏನೇನೋ ನಾನು ಹೇಳಿದೆ ಈ ಟಿಪ್ ನಿಮಗೆ. ಎಲ್ಲೆಲ್ಲಿ ಕೀವರ್ಡ್ಸ್ ಇದೆ ಅಲ್ಲೆಲ್ಲ ಅಂಡರ್ಲೈನ್ ಮಾಡಿ ಒಂದು ಪೆನ್ಸಿಲಲ್ಲಿ. ಪೆನ್ನಲ್ಲಿ ಬೇಡ, ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿ, ಸೊ ದಟ್ ಅದು ಮಾರ್ಕ್ಸು ಈಸಿಯಾಗಿ ಕ್ಯಾಚ್ ಆಗುತ್ತೆ. ದೆನ್ A ಮತ್ತು B ಏನು, ಹೋಮೋ ಹ್ಯಾಬಿಲಿಸ್, ಹೋಮೋ ಎರೆಕ್ಟಸ್ ಎಲ್ಲ ಕ್ಲೀನಾಗಿ ಬರೆದಿದ್ದಾರೆ ನೋಡಿ. ಎಲ್ಲ ಕಡೆ ದೇ ಹ್ಯಾವ್ ಅಂಡರ್ಲೈನ್ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಪಾಯಿಂಟ್ ವೈಸ್ ಬರೆಯೋದಕ್ಕೆ ಅವಕಾಶ ಇದೆ ಅಲ್ಲೆಲ್ಲ ಪಾಯಿಂಟ್ ವೈಸ್ ಬರೆದಿಟ್ಟಿದ್ದಾರೆ. ಮತ್ತು ಲೈನ್ಸ್ ಎಲ್ಲ ಇವ್ರು ಹಾಕಿದ್ದಾರೆ. ನಿಮಗೆ ಟೈಮ್ ಸಿಕ್ಕಿದ್ರೆ ನೀವು ಹೀಗೆ ಲೈನ್ಸ್ ಹಾಕಿ, ಬಟ್ ದಟ್ಸ್ ಅ ಲಾಸ್ಟ್ ಪ್ರಯಾರಿಟಿ. ಕೆಲವರು ನಿಧಾನಕ್ಕೆ ಬರೆಯೋರು ಇರ್ತಾರೆ, ಕೆಲವರು ಬೇಗ ಬರೆದು ಮುಗಿಸ್ಬಿಡ್ತಾರೆ. ಸೊ ಯಾವುದೇ ಒಂದು ಆನ್ಸರ್ ಕೊಟ್ಟಾಗ, ಕ್ವೆಶನ್ ಓದಿದಾಗ ರಶ್ ಮಾಡಬೇಡಿ ಬರೆಯೋದಕ್ಕೆ. ಫಸ್ಟು ಒಂದು ಸ್ಟ್ರಕ್ಚರನ್ನು ಬಿಲ್ಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಗೆ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅನ್ನೋ ಐಡಿಯಾ ಇರುತ್ತೆ. ಸೊ ಒಂದು ಕ್ವೆಶನನ್ನು ನೋಡಿದಾಗ ಏನು ಕೇಳಿದ್ದಾರೆ ಅಂತ ಫಸ್ಟ್ ಅನಲೈಸ್ ಮಾಡಿ, ಆಮೇಲೆ ಅದೇ ಥರನೇ ಆನ್ಸರ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು. ದೆನ್ ಪಾರ್ಟ್ ಸಿ ವಿಚ್ ಇಸ್ ಆಫ್ 3 ಮಾರ್ಕ್ಸ್. ಇಲ್ಲೂ ಅಷ್ಟೇ ಇವ್ರು ಎಲ್ಲನೂ ಕ್ಲೀನಾಗಿ ನಂಬರ್ ಹಾಕಿ ಪಾಯಿಂಟ್ ವೈಸಲ್ಲಿ ಬರೆದು ಎಕ್ಸಾಂಪಲ್ಸ್ ಎಲ್ಲೆಲ್ಲ ಕೊಡೋಕ್ಕಾಗುತ್ತೆ ಅಲ್ಲಿ ಎಲ್ಲ ಕಡೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ಸ್ ಕೊಟ್ಟು ಅಂಡರ್ಲೈನ್ ಮಾಡೋ ಕಡೆ ಎಲ್ಲ ಕ್ಲೀನಾಗಿ ಅಂಡರ್ಲೈನು ಮಾಡಿದ್ದಾರೆ. ಕಮಿಂಗ್ ಟು ಮೇಲ್ ಆಕ್ಸೆಸರಿ ಗ್ಲಾನ್ಸ್, ಕ್ಲೀನಾಗಿ ಬರೆದಿರೋದು, ಅಂಡರ್ಲೈನ್ ಮಾಡೋ ಕಡೆ ಅಂಡರ್ಲೈನ್ ಮಾಡಿರೋದು, ಎಲ್ಲೆಲ್ಲಿ ಡಿಸ್ಕ್ರಿಪ್ಷನ್ ಬರಿಬೇಕೋ ಅದನ್ನು ಬರೆಯೋದು ಎಲ್ಲ ಮಾಡಿದ್ದಾರೆ ಕ್ಲೀನಾಗಿ ಇವರು. ಸೊ ನೆಕ್ಸ್ಟ್ ಇಲ್ಲಿ ಸ್ಟ್ರಕ್ಚರ್ ಯಾವುದು, ಪಿರಮಿಡ್, ಇನ್ವರ್ಟೆಡ್ ಪಿರಮಿಡ್ ಯಾವುದೋ ಒಂದು ಕ್ವೆಶನಿಗೆ ಕ್ಲೀನಾಗಿ ಬರೆದು ಅಂಡರ್ಲೈನ್ ಮಾಡಿ ಎಲ್ಲ ಡಯಾಗ್ರಾಮ್ಸನ್ನು ಪೆನ್ಸಿಲಲ್ಲಿ ಬರೆದಿಟ್ಟಿದ್ದಾರೆ. ದೆನ್ ಕಮಿಂಗ್ ಟು ಪಾರ್ಟ್ ಡಿ, ಇಲ್ಲೇನು ಲೇಬಲಿಂಗ್, ಇಲ್ಲೆಲ್ಲ ಬರೆಯೋದಕ್ಕಾಗಲ್ಲ ಅಂತ ಅವ್ರು ABC ಅಂತ ಬರ್ಕೊಂಡು ಅದನ್ನು ಕ್ಲೀನಾಗಿ ಲೇಬಲಿಂಗ್ ಮಾಡಿದ್ದಾರೆ. ಹೀಗೂ ಮಾಡಬಹುದು, ವೇರ್ ದರ್ ಇಸ್ ಅ ಲಾಟ್ ಆಫ್ ಲೇಬಲಿಂಗ್ಸ್, ಹೀಗೂ ಬರಿಬಹುದು. ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್,
ಇವರು ಇಲ್ಲಿ ಇದನ್ನೇನು ಪೆನ್ಸಿಲಲ್ಲಿ ಬರಿಬೇಕನ್ನೋ ಅವಶ್ಯಕತೆ ಇಲ್ಲ ಮಕ್ಕಳೇ. ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ ಎಲ್ಲಿ ಹನಿ ಬಿಯಲ್ಲಿ ಹ್ಯಾಪ್ಲೋಡಿಪ್ಲಾಯ್ಡ್. ಸೊ ಇದನ್ನು ಕ್ಲೀನಾಗಿ ಇಲ್ಲೂ ತೋರಿಸಿದ್ದಾರೆ. ಸೊ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಡಯಾಗ್ರಾಮ್ಸ್ ಎಲ್ಲಾನು. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ದೆನ್ ಸೇಲಿಯನ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಕೊಟ್ಟಿದ್ದ ಹ್ಯೂಮನ್ ಜೀನೋಮ್ ಕೇಳಿದರುವಾಗ ಇಲ್ಲೂ ಅಷ್ಟೇ ಕ್ಲೀನಾಗಿ ಎಲ್ಲ ಪಾಯಿಂಟ್ ವೈಸ್ ರೆಪ್ರೆಸೆಂಟ್ ಮಾಡಿ ಬರೆದಿದ್ದಾರೆ. ಸೊ ಯು ಹ್ಯಾವ್ ಟು ಆಲ್ವೇಸ್ ರೆಪ್ರೆಸೆಂಟ್ ಎವ್ರಿಥಿಂಗ್ ಇನ್ ಪಾಯಿಂಟ್ ವೈಸ್ ಬರಿಬೇಕು. ಪಾರ್ಟ್ ಡಿ ಇನ್ನು 6th ಮೇನ್ ನೋಡಿ, ಇಲ್ಲೂ ಅಷ್ಟೇ ಕ್ಲೀನಾಗಿ ಎಲ್ಲ ಬರೆದು ರೆಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲನೂ. ಸೊ ಬ್ಯಾರಿಯರ್ಸ್ ಆಫ್ ಇಮ್ಯೂನ್ ಸಿಸ್ಟಮು ಅಷ್ಟೇ ಕ್ಲೀನಾಗಿ ಎಲ್ಲ ಸೆಲ್ಲಾರ್ ಬ್ಯಾರಿಯರ್ಸ್ ಡಿಸ್ಕಸ್ ಮಾಡಿದ ಥರ ಎಲ್ಲ ಬರೆದಿಟ್ಟಿದ್ದಾರೆ. ದೆನ್ ಪಾರ್ಟ್ ಡಿಯಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕ್ವೆಶನ್ನು ಅಷ್ಟೇ ಕ್ಲೀನಾಗಿ ಅದಕ್ಕೆ ಟ್ಯಾಬ್ಯುಲರ್ ಕಾಲಮ್ ಪನೆಟ್ ಸ್ಕ್ವೇರ್ ಹಾಕ್ಬಿಟ್ಟು ಕ್ಲೀನಾಗಿ ಬರೆದಿದ್ದಾರೆ. ಸೊ ರೆಪ್ರೆಸೆಂಟೇಷನ್ ಆಫ್ ಆನ್ಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಎಲ್ಲಿ ಬರ್ದಿಲ್ಲ ಆನ್ಸರು ಅಲ್ಲಿ ಕಾಟ್ ಮಾಡಿ ಟ್ರೈ ಮಾಡಿ, ಮತ್ತು ಎಲ್ಲಿ ಆನ್ಸರ್ಸ್ ಬರ್ದಿದ್ದೀರಾ ಎಕ್ಸ್ಟ್ರಾ ಕ್ವಶನು ಅಟೆಂಡ್ ಮಾಡಿರೋ ಕಡೆ ಎಲ್ಲನೂ ಓಕೆ ಎಕ್ಸ್ಟ್ರಾ ಕ್ವಶನ್ ಕೂಡ ಇವ್ರು ಅಟೆಂಡ್ ಮಾಡಿದ್ದಾರೆ. ಸೊ ನಿಮಗೆ ಟೈಮ್ ಸಿಕ್ಕಿದ್ರೆ ಎಕ್ಸ್ಟ್ರಾ ಕ್ವಶನ್ನು ಮಾಡಿ, ಬಟ್ ಕೆಲವ್ರಿಗೆ ಪಾಪ ಇರೋ ಕ್ವಶನ್ನೇ ಬರೆಯೋದು ಕಷ್ಟ. ಸೊ ಎಲ್ಲ ಕ್ವೆಶನನ್ನು ನೀಟಾಗಿ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. 3 ಮಾರ್ಕ್ಸಿನ ಕ್ವೆಶನ್ನು ಸ್ಟ್ರಕ್ಚರ್ ಹೇಗಿರಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. 2 ಮಾರ್ಕ್ಸಿನ ಕ್ವೆಶನ್ ಸ್ಟ್ರಕ್ಚರ್ ಹೇಗಿರಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. 5 ಮಾರ್ಕು ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಯುಲ್ ರಾಕ್ ದ ಎಕ್ಸಾಮ್ ವಿತ್ ಫ್ಲೈಯಿಂಗ್ ಕಲರ್ಸ್. ಫುಲ್ಲು ರಾಕ್ ಮಾಡ್ಕೊಂಡು ಬರ್ತೀರಾ. ಸೊ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದೀಸ್ ಟಾಪಿಕ್ಸ್ ಆ್ಯಂಡ್ ರೈಟ್ ದ ಆನ್ಸರ್ಸ್ ಪರ್ಫೆಕ್ಟ್ಲಿ ಮಕ್ಕಳೇ. ಸೊ ಸಿ ಯು ಆಲ್ ಟುಮಾರೋ.